ನಿಂದ ಇವರ ವೃತ್ತಿ ಜೀವನವು ವಿಭಿನ್ನ ತಿರುವನ್ನು ಪಡೆಯಿತು. ಇಲ್ಲಿ ಆಘಾತಕಾರ ವಿಷಯವೇನೆಂದರೆ ಇವರು 2006ರಲ್ಲಿ ಡೆಲ್ಲಿ ಟೀಮ್ ಪರವಾಗಿ ಆಡುವಾಗ ಇವರ ತಂದೆ ತೀರಿಕೊಂಡ ಸುದ್ದಿ ಇವರ ಕಿವಿಗೆ ಮುಟ್ಟಿತು. ವಿಷಯ ತಿಳಿದ ನಂತರವೂ ಇವರು ಆಟವನ್ನು ಆಡಿ ದೆಹಲಿ ತಂಡವು ಗೆಲ್ಲುವಲ್ಲಿ 90 ರನ್ ಸಿಡಿಸಿ ಆಧಾರವಾದರು. ಮಲೇಷ್ಯಾದಲ್ಲಿ ನಡೆದ ಅಂಡರ್-19 ವಿಶ್ವಕಪ್ ಬಳಿಕ ಇವರ ಆಟವನ್ನು ನೋಡಿ ಒನ್ ಡೇ ಮ್ಯಾಚ್ ಅಂದರೆ ಏಕದಿನ ಪಂದ್ಯಕ್ಕೆ ಇವರನ್ನು ಆಯ್ಕೆ ಮಾಡಲಾಗಿತ್ತು. ಆಯ್ಕೆಯಾದ ಬಳಿಕ ಇವರು ಕೇವಲ 19 ವಯಸ್ಸಿನಲ್ಲಿ ಶ್ರೀಲಂಕಾ ವಿರುದ್ಧ ಪಂದ್ಯವನ್ನು ಆಡಿ ಬೇಗ ಪಂದ್ಯದಿಂದ ಪಂದ್ಯಕ್ಕೆ ಆಯ್ಕೆಯಾದರು. ಅದಾದ ಬಳಿಕ 2011ರಲ್ಲಿ ವಿಶ್ವಕಪ್ ಆಡೋ ಅವಕಾಶ ಇವರು ಪಡೆದುಕೊಂಡರು. ಆ ವಿಶ್ವಕಪ್ನಲ್ಲಿ ಭಾರತ ತಂಡವು ಗೆಲುವು ಸಾಧಿಸಿರುವುದು ಕೊಹ್ಲಿಯವರಿಗೆ ಹೆಮ್ಮೆಯಕರ ವಿಷಯವಾಗಿತ್ತು. ಇನ್ನಷ್ಟು ಆಸಕ್ತಿಕರ ಮಾಹಿತಿ ಹೇಳುವ ಮೊದಲು ವಿಡಿಯೋವನ್ನು ಲೈಕ್ ಮಾಡಿ ಹಾಗೂ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಇನ್ನು IPL ಬಗ್ಗೆ ಮಾತನಾಡುವುದಾದರೆ ನಮ್ಮ ಕೊಹ್ಲಿಯವರ ತಂಡ RCB ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಈ ತಂಡದ ನಾಯಕತ್ವವನ್ನು ಬಹಳ ವರ್ಷ ಇವರು ನಿಭಾಯಿಸಿದರು. ಕಳೆದ ವರ್ಷ ಇವರು ನಾಯಕತ್ವವನ್ನು ಬಿಟ್ಟುಕೊಟ್ಟರು. ಕೊಹ್ಲಿಯವರು ಒಂದು ಸ್ಪೀಚ್ನಲ್ಲಿ ಹೇಳಿದ್ದಾರೆ, ತಮ್ಮ ತಂಡ ಅಂದರೆ RCB ಒಂದು ಬಾರಿಯಾದರೂ ಕಪ್ ಹಿಡಿಯುವವರೆಗೂ ಅವರು RCB ತಂಡವನ್ನು ಬಿಡುವುದಿಲ್ಲವೆಂದು ಹೇಳಿದ್ದಾರೆ. ಇವರ ಹಾಫ್ ಸೆಂಚುರೀಸ್ಗಳ ಬಗ್ಗೆ ಮಾತನಾಡುವುದಾದರೆ ಒನ್ಡೇನಲ್ಲಿ 64, T20ನಲ್ಲಿ 37, ಟೆಸ್ಟ್ನಲ್ಲಿ 28 ಹಾಫ್ ಸೆಂಚುರಿಗಳನ್ನು ಗಳಿಸಿದ್ದಾರೆ. ಇನ್ನು ಸೆಂಚುರೀಸ್ ಬಗ್ಗೆ ಮಾತನಾಡುವುದಾದರೆ ಒನ್ಡೇನಲ್ಲಿ 43, T20ನಲ್ಲಿ 1, ಟೆಸ್ಟ್ನಲ್ಲಿ 27 ಸೆಂಚುರೀಸ್ಗಳನ್ನು ಸಿಡಿಸಿದ್ದಾರೆ. T20 ಪಂದ್ಯದಲ್ಲಿ ಅಫ್ಘಾನಿಸ್ತಾನ ವಿರುದ್ಧ 122 ರನ್ ಇವರು ಬಾರಿಸಿದರು. ಈ ರನ್ನು ಭಾರತದ ಆಟಗಾರರಲ್ಲಿ ಹೈಸ್ಕೋರ್ ಆಗಿ ಮೂಡಿಬಂದಿದೆ. ಇಷ್ಟೆಲ್ಲ ಪ್ರದರ್ಶನ ನೀಡಿದ ವಿರಾಟ್ ಕೊಹ್ಲಿ ಅವರಿಗೆ ಭಾರತ ಸರ್ಕಾರವು 2017ರಲ್ಲಿ ಪದ್ಮಶ್ರೀ ಪ್ರಶಸ್ತಿಯನ್ನು ನೀಡಿ ಗೌರವಿಸಿತು. ಇದಾದ ಬಳಿಕ 2018ರಲ್ಲಿ ಮತ್ತೆ ಸರ್ಕಾರವು ಇವರಿಗೆ ಖೇಲ್ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವ ನೀಡಿತು. ಹಾಗೆ ಇವರ ಒಟ್ಟು ಆಸ್ತಿ 122 ಮಿಲಿಯನ್ ಅಂದರೆ ಇಂಡಿಯನ್ ರುಪೀಸ್ನಲ್ಲಿ 1010 ಕೋಟಿ ರೂಪಾಯಿ. ಒಂದು ಸಮಯದಲ್ಲಿ ಇವರನ್ನು ಆಡಿಕೊಂಡವರಿಗೆ ಇವರು ತಮ್ಮ ಆಟದ ಮೂಲಕ ತಾವು ಏನೆಂದು ತೋರಿಸಿಕೊಟ್ಟಿದ್ದಾರೆ. ಹಾಗೂ ಇವರು MRF, MPL ಮತ್ತು ಪುಮಾ ಇನ್ನಿತರ ಕಂಪನಿಗಳ ಬ್ರ್ಯಾಂಡ್ ಅಂಬಾಸಿಡರ್ ಆಗಿದ್ದಾರೆ. ಮೊದಲು ಇವರು 3 ಫಾರ್ಮ್ಯಾಟ್ಗಳಲ್ಲಿ ಅಂದರೆ T20, ಒನ್ ಡೇ, ಟೆಸ್ಟ್ಗಳಲ್ಲಿ ವರ್ಲ್ಡ್ ನಂಬರ್ 1 ಬ್ಯಾಟ್ಸ್ಮನ್ ಆಗಿದ್ದರು. ಒಟ್ಟಾರೆಯಾಗಿ ಇವರ ಬಗ್ಗೆ ಹೇಳುವುದು ತುಂಬ ಇದೆ. ಸದ್ಯದಲ್ಲಿ ಕಾಡುತ್ತಿರುವುದೇನೆಂದರೆ ಇವರು ಸಚಿನ್ ತೆಂಡೂಲ್ಕರ್ ಅವರು ಬಾರಿಸಿರುವ 100 ಸೆಂಚುರಿಗಳನ್ನು ಮೀರಿಸುವವರ ಎಂಬುದು ಒಂದೇ ಪ್ರಶ್ನೆಯಾಗಿ ಉಳಿದಿದೆ. ಅದೇನೇ ಆಗಲಿ ಸ್ನೇಹಿತರೆ, ಒಟ್ಟಾರೆಯಾಗಿ ಇವರು 100 ಸೆಂಚುರೀಸ್ ಬಾರಿಸಲಿ ಅನ್ನೋದೇ ಭಾರತೀಯರ ಆಶಯವಾಗಿದೆ. ಸರಿ ಸ್ನೇಹಿತರೆ, ಇಲ್ಲಿಯ ತನಕ ನನ್ನ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು. ಇನ್ನೂ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ.